ಅದು 1831 ಜನವರಿ 26. ಬೆಳಗಾವಿ ಜಿಲ್ಲೆಯ ನಂದಗಡದಲ್ಲಿ ಜನಸಾಗರವೇ ಹರಿದು ಬಂದಿತ್ತು. ಆದರೆ ಅಲ್ಲಿ ಉತ್ಸವದ ಸಂಭ್ರಮವಿರಲಿಲ್ಲ. ಬದಲಿಗೆ ಸ್ಮಶಾನದ ಮೌನ ಆವರಿಸಿತ್ತು. ಪ್ರತಿಯೊಬ್ಬರ ಕಣ್ಣಲ್ಲಿ ನೀರು, ಎದೆಯಲ್ಲಿ ಅಸಹಾಯಕತೆಯ ಆಕ್ರೋಶ. ಯಾಕೆಂದರೆ ಅಂದು ಬ್ರಿಟಿಷ್ ಸಾಮ್ರಾಜ್ಯ ಒಬ್ಬ ಅಪ್ರತಿಮ ದೇಶಭಕ್ತನನ್ನು, ಕೆಚ್ಚೆದೆಯ ವೀರನನ್ನು ಸಾವಿರಾರು ಜನರ ಎದುರೇ ಗಲ್ಲಿಗೇರಿಸಲು ಸಜ್ಜಾಗಿತ್ತು. ಆ ವೀರನ ಕುತ್ತಿಗೆಗೆ ನೇಣು ಬಿಗಿಯುತ್ತಿದ್ದಂತೆ ಬ್ರಿಟಿಷ್ ಅಧಿಕಾರಿಗಳು ಸಮಾಧಾನದ ನಿಟ್ಟುಸಿರು ಬಿಟ್ಟರು. ದೊಡ್ಡ ಕಂಟಕವೊಂದು ದೂರವಾಯಿತು, ಹಮ್ಮಿರನ ಆಟ ಮುಗಿಯಿತು ಎಂದು ಬೀಗಿದರು. ಆದರೆ ಆ ಮೂರ್ಖರಿಗೆ ತಿಳಿದಿರಲಿಲ್ಲ, ರಾಯಣ್ಣನ ಸಾವು ಅಂತ್ಯವಲ್ಲ, ಅದು ಹೊಸದೊಂದು ಯುಗದ ಆರಂಭ ಎಂದು. ಆ ಬಲಿದಾನ ಮುಂದೆ ಬರಲಿದ್ದ ಸ್ವಾತಂತ್ರ್ಯ ಸಂಗ್ರಾಮದ ಮಹಾಯಜ್ಞಕ್ಕೆ ಬಿದ್ದ ಪವಿತ್ರ ಆಹುತಿಯಾಗಿತ್ತು. ಬ್ರಿಟಿಷರು ಆ ವೀರನ ದೇಹವನ್ನು ಮಣ್ಣು ಮಾಡಿರಬಹುದು, ಆದರೆ ಅವನ ಹೆಸರನ್ನು ಅಳಿಸಲಾಗಲಿಲ್ಲ. ಸಂಗೊಳ್ಳಿ ರಾಯಣ್ಣ ಎಂಬ ಆ ಹೆಸರು ಕೇವಲ ಹೆಸರಾಗಿ ಉಳಿಯಲಿಲ್ಲ. ಅದು ಬ್ರಿಟಿಷ್ ಸಾಮ್ರಾಜ್ಯದ ಅಡಿಪಾಯವನ್ನೇ ದಶಕಗಳ ಕಾಲ ನಡುಗಿಸಿದ ಸಿಂಹ ಸ್ವಪ್ನವಾಯಿತು. ಅಷ್ಟಕ್ಕೂ ಯಾರು ಆ ವೀರ? ಕುರುಬ ಸಮುದಾಯದಲ್ಲಿ ಜನಿಸಿದ ಒಬ್ಬ ಸಾಮಾನ್ಯ ಹುಡುಗ, ಕಿತ್ತೂರು ಸಂಸ್ಥಾನದ ಸೇನಾ ದಂಡನಾಯಕನಾಗಿ ಬೆಳೆದ ಆ ರಣಕಲಿ ಮತ್ಯಾರೂ ಅಲ್ಲ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಬನ್ನಿ, ಆ ಅಪ್ರತಿಮ ದೇಶಪ್ರೇಮಿಯ ರೋಚಕ ಜೀವನಗಾಥೆಯನ್ನು ತಿಳಿಯೋಣ. ಸಮಯ 1798 ಆಗಸ್ಟ್ 15. ಸ್ಥಳ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಸಂಗೊಳ್ಳಿ ಗ್ರಾಮ. ಈ ಪುಟ್ಟ ಹಳ್ಳಿಯಲ್ಲಿ ಭರಮಪ್ಪ ಮತ್ತು ಕೆಂಚವ್ವ ದಂಪತಿಯ ಮಗನಾಗಿ ರಾಯಣ್ಣ ಜನಿಸಿದರು. ಅದು ಕೇವಲ ಒಂದು ಸಾಧಾರಣ ಹುಟ್ಟಾಗಿರಲಿಲ್ಲ. ಕುರುಬ ಜನಾಂಗದ ಶೌರ್ಯದ ರಕ್ತ ಆ ಕುಟುಂಬದಲ್ಲಿ ಹರಿಯುತ್ತಿತ್ತು. ತಲೆಮಾರುಗಳಿಂದಲೂ ನಾಡಿನ ರಕ್ಷಣೆಗಾಗಿ ನಿಂತಿದ್ದ ಮನೆತನ ಅದು. ಅಂತಹ ವೀರ ಪರಂಪರೆಯಲ್ಲಿ ಜನಿಸಿದ ರಾಯಣ್ಣ ಮುಂದೆ ಇತಿಹಾಸವನ್ನೇ ಬದಲಿಸುತ್ತಾನೆ ಎಂದು ಅಂದು ಯಾರಿಗೂ ತಿಳಿಯಲಿಲ್ಲ. ರಾಯಣ್ಣನ ಧೈರ್ಯ ಆಕಸ್ಮಿಕವಲ್ಲ, ಅದು ಅವನ ರಕ್ತದಲ್ಲೇ ಹರಿಯುತ್ತಿದ್ದ ಬಳುವಳಿ. ಇತಿಹಾಸ ಮತ್ತು ಜನಪದಗಳು ಹೇಳುವಂತೆ ರಾಯಣ್ಣನ ತಾತ ರೋಗಪ್ಪ ವೀರಪ್ಪ ಸಾಧಾರಣ ವ್ಯಕ್ತಿಯಾಗಿರಲಿಲ್ಲ. ಯುದ್ಧ ಭೂಮಿಯಲ್ಲಿ ಅವರು ತೋರುತ್ತಿದ್ದ ಅಪ್ರತಿಮ ಪರಾಕ್ರಮಕ್ಕೆ ಮೆಚ್ಚಿ ಸ್ವತಃ ಕಿತ್ತೂರು ದೇಸಾಯರೇ ಅವರಿಗೆ 1000 ಒಂಟೆ ಸರದಾರ ಎಂಬ ಘನವೆತ್ತ ಬಿರುದು ನೀಡಿ ಗೌರವಿಸಿದ್ದರು. ಕೇವಲ ಯುದ್ಧವಷ್ಟೇ ಅಲ್ಲ, ರೋಗಪ್ಪನವರ ಕೈಯಲ್ಲಿ ಕತ್ತಿಯ ಜೊತೆಗೆ ಸಂಜೀವಿನಿಯೂ ಇತ್ತು. ಹೌದು, ಅವರು ಆ ಕಾಲದ ಶ್ರೇಷ್ಠ ಆಯುರ್ವೇದ ಪಂಡಿತರೂ ಆಗಿದ್ದರು. ಇನ್ನು ರಾಯಣ್ಣನ ತಂದೆ ಭರಮಪ್ಪ, ಇವರೇನು ಸಾಮಾನ್ಯರಲ್ಲ. ಒಮ್ಮೆ ಕಿತ್ತೂರು ಸೀಮೆಯಲ್ಲಿ ಹೆಬ್ಬುಲಿಯೊಂದು ರಾದ್ಧಾಂತ ಎಬ್ಬಿಸಿತ್ತು. ಜನರೆಲ್ಲ ಪ್ರಾಣ ಭಯದಲ್ಲಿ ನಡುಗುವಾಗ ಭರಮಪ್ಪನವರು ಯಾರಿಗೂ ಕಾಯದೆ ಏಕಾಂಗಿಯಾಗಿ ಆ ವ್ಯಾಘ್ರನ ಎದುರಿಸಿ ಕೊಂದೇ ಹಾಕಿದ್ದರು. ಇವರ ಈ ಅಪ್ರತಿಮ ಸಾಹಸಕ್ಕೆ ಬೆರಗಾದ ಕಿತ್ತೂರು ದೊರೆ ಮಲ್ಲಸರ್ಜ ದೇಸಾಯಿ ಸ್ವತಃ ಭರಮಪ್ಪನವರನ್ನು ಕರೆದು ಸನ್ಮಾನಿಸಿ ರಕ್ತಮಾನ್ಯದ ಹೊಲವನ್ನು ಇನಾಮು ಆಗಿ ನೀಡಿದ್ದರು. ಹುಲಿ ಕೊಂದ ವೀರನ ಮಗನಾದ ರಾಯಣ್ಣನಿಗೆ ಧೈರ್ಯ ಎನ್ನುವುದು ರಕ್ತಗತವಾಗಿ ಬಂದಿತ್ತು. ಮನೆಯಲ್ಲಿ ಶೌರ್ಯದ ಕಥೆಗಳು, ಹೊರಗೆ ಗರಡಿ ಮನೆಯ ಗಮ್ಮತ್ತು. ಹೀಗೆ ಸಾಹಸ ಮತ್ತು ಸ್ವಾಮಿನಿಷ್ಠೆಯ ವಾತಾವರಣದಲ್ಲಿ ರಾಯಣ್ಣನ ಬಾಲ್ಯ ಅರಳಿತು. ಅಂದಿನ ಕಾಲಕ್ಕೆ ಸಂಗೊಳ್ಳಿಯ ಗರಡಿಮನೆ ಎಂದರೆ ವೀರರನ್ನು ತಯಾರು ಮಾಡುವ ಕಾರ್ಖಾನೆಯಂತಿತ್ತು. ಬೇರೆ ಮಕ್ಕಳಿಗೆ ಮನೆಯ ಅಂಗಳವೇ ಆಟದ ಮೈದಾನವಾಗಿದ್ದರೆ, ಬಾಲಕ ರಾಯಣ್ಣನಿಗೆ ಗರಡಿಮನೆಯ ಕೆಂಪು ಮಣ್ಣೇ ಪ್ರಪಂಚವಾಗಿತ್ತು. ಅಲ್ಲಿನ ತಾಲೀಮು ಅವನ ಬದುಕಿನ ಉಸಿರಾಗಿತ್ತು. ಆ ಗರಡಿಮನೆಯಲ್ಲಿ ರಾಯಣ್ಣ ಪಳಗಿದ್ದು ಒಂದಾ ಎರಡ, ಕತ್ತಿವರಸೆ, ದೊಣ್ಣೆ ವರಸೆ, ಕುಸ್ತಿ, ಹೀಗೆ ಎಲ್ಲದರಲ್ಲೂ ಎತ್ತಿದ ಕೈ. ಅದರಲ್ಲೂ ಕವಣೆ ಬೀಸುವುದರಲ್ಲಿ ರಾಯಣ್ಣನಿಗೆ ಸಾಟಿಯೇ ಇರಲಿಲ್ಲ. ಇನ್ನು ಅವನ ರೂಪದ ಬಗ್ಗೆ ಹೇಳೋದಾದ್ರೆ, ಬರೋಬ್ಬರಿ 7 ಅಡಿ ಎತ್ತರದ ಆಜಾನುಬಾಹು, ಉಕ್ಕಿನಂತಹ ದೇಹ, ಚಿರತೆಯ ಓಟ ಮತ್ತು ಸಿಂಹದ ಗತ್ತು. ಅವನು ಎದ್ದು ನಿಂತರೆ ಸಾಕ್ಷಾತ್ ಪರ್ವತವೇ ನಿಂತಂತೆ ಭಾಸವಾಗುತ್ತಿತ್ತು. ವೃತ್ತಿಯಲ್ಲಿ ಕೃಷಿಕನಾದರೂ ಪ್ರವೃತ್ತಿಯಲ್ಲಿ ಅವನೊಬ್ಬ ಹುಟ್ಟು ಹೋರಾಟಗಾರ. ನೇಗಿಲು ಹಿಡಿಯಬೇಕಾದ ಕೈಗಳು ನಾಡ ರಕ್ಷಣೆಗಾಗಿ ಕತ್ತಿ ಹಿಡಿಯಲು ಹಾತೊರೆಯುತ್ತಿದ್ದವು. ತನ್ನ ಹಿರಿಯರಂತೆ ಅವನು ಕಿತ್ತೂರು ಸೇನೆಯ ಒಬ್ಬ ಸಮರ್ಥ ದಂಡನಾಯಕನಾಗಿ ರೂಪುಗೊಳ್ಳುತ್ತಿದ್ದ. ಆದರೆ ವಿಪರ್ಯಾಸ ನೋಡಿ,
ತಾನು ನಡೆಯುತ್ತಿರುವ ಈ ಹಾದಿ ಮುಂದೆ ಇತಿಹಾಸದ ಪುಟಗಳಲ್ಲಿ ಸುವರ್ಣ ಅಕ್ಷರಗಳಲ್ಲಿ ಅಚ್ಚಳಿಯದೆ ಉಳಿಯಲಿದೆ ಎಂಬ ಸಣ್ಣ ಕಲ್ಪನೆಯೂ ಆ ಮುಗ್ಧ ಜೀವಕ್ಕಿರಲಿಲ್ಲ. ವಿಧಿಲಿಖಿತ ಬೇರೆಯೇ ಇತ್ತು. ಬ್ರಿಟಿಷರ ಅಟ್ಟಹಾಸದ ಗಾಳಿ ಕಿತ್ತೂರಿನ ಕಡೆಗೆ ಬೀಸಲು ಶುರುವಾಗಿತ್ತು. ಅವರು ಕಿತ್ತೂರಿನ ದೀಪವನ್ನು ಆರಿಸಲು ಬಂದಿದ್ದರು. ಆದರೆ ಅವರಿಗೆ ತಿಳಿದಿರಲಿಲ್ಲ ಆ ದೀಪವನ್ನು ಕಾಯಲು ರಾಯಣ್ಣ ಎಂಬ ಜ್ವಾಲೆ ಸಿದ್ಧವಾಗುತ್ತಿದೆ ಎಂದು. ಆ ಸಾಮ್ರಾಜ್ಯಶಾಹಿ ಬಿರುಗಾಳಿಯನ್ನು ಎದುರಿಸುವ ಮಹಾನ್ ಶಕ್ತಿಯಾಗಿ ರಾಯಣ್ಣ ಅಂದು ರೂಪುಗೊಳ್ಳುತ್ತಿದ್ದ. ಅದು 19ನೇ ಶತಮಾನದ ಆರಂಭ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಎಂಬ ಹೆಬ್ಬಾವು ಇಡೀ ಭಾರತವನ್ನು ತನ್ನ ಕಪಿಮುಷ್ಟಿಯಲ್ಲಿ ಬಿಗಿಯುತ್ತಿತ್ತು. ಕೇವಲ ವ್ಯಾಪಾರಕ್ಕೆಂದು ತಕ್ಕಡಿ ಹಿಡಿದು ಬಂದವರು ನಮ್ಮ ರಾಜರ ಒಳಜಗಳವನ್ನೇ ಬಂಡವಾಳ ಮಾಡಿಕೊಂಡರು. ತಕ್ಕಡಿ ಹಿಡಿದ ಕೈಗಳು ಈಗ ಕತ್ತಿ ಹಿಡಿದು ಇಡೀ ದೇಶವನ್ನೇ ಆಳುವ ಕುತಂತ್ರದ ಜಾಲವನ್ನು ಹೆಣೆಯುತ್ತಿದ್ದವು. ಭಾರತವನ್ನು ನುಂಗಲು ಅವರು ಹೂದಿದ ಕುತಂತ್ರಗಳು ಒಂದೆರಡಲ್ಲ. ಆದರೆ ರಾಜಮನೆತನಗಳ ಪಾಲಿಗೆ ಮರಣಶಾಸನವಾಗಿದ್ದು ಆ ಒಂದು ನೀತಿ. ಅದೇ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಕಾಯ್ದೆ. ರಾಜನಿಗೆ ಗಂಡು ಸಂತಾನವಿಲ್ಲದಿದ್ದರೆ ಸಾಕು, ದತ್ತು ತೆಗೆದುಕೊಳ್ಳುವ ಹಕ್ಕನ್ನು ನಿರಾಕರಿಸಿ ಇಡೀ ರಾಜ್ಯವನ್ನೇ ಬ್ರಿಟಿಷ್ ಸರ್ಕಾರ ಮುಟ್ಟುಗೋಲು ಹಾಕಿಕೊಳ್ಳುತ್ತಿತ್ತು. ಅಂದಿನ ಕಿತ್ತೂರು ಕೇವಲ ಒಂದು ಸಂಸ್ಥಾನವಾಗಿರಲಿಲ್ಲ, ಅದು ಸಿರಿವಂತಿಕೆ ಮತ್ತು ಸ್ವಾಭಿಮಾನದ ಗೂಡಾಗಿತ್ತು. ಆದರೆ 1824ರಲ್ಲಿ ಆ ಸಂಸ್ಥಾನಕ್ಕೆ ಗ್ರಹಣ ಹಿಡಿಯಿತು. ರಾಜ ಮಲ್ಲಸರ್ಜರ ಉತ್ತರಾಧಿಕಾರಿ ದೊರೆ ಶಿವಲಿಂಗ ರುದ್ರಸರ್ಜರು ತೀವ್ರ ಅನಾರೋಗ್ಯದಿಂದ ಅಕಾಲಿಕ ಮರಣ ಹೊಂದಿದರು. ಸ್ವಂತ ಮಕ್ಕಳಿಲ್ಲದ ಕಾರಣ ರಾಜವಂಶ ಅಳಿಯಬಾರದೆಂಬ ದೂರದೃಷ್ಟಿಯಿಂದ ಅವರು ಸಾವಿಗೂ ಮುನ್ನವೇ ಮಾಸ್ತಮರಡಿ ಗೌಡರ ಮಗನಾದ ಶಿವಲಿಂಗಪ್ಪನನ್ನು ದತ್ತು ತೆಗೆದುಕೊಂಡಿದ್ದರು. ರಾಜ್ಯ ಅನಾಥವಾಗಲು ಆ ತಾಯಿ ಬಿಡಲಿಲ್ಲ. ಪುತ್ರಶೋಕವನ್ನು ಬದಿಗಿಟ್ಟು ಕರ್ತವ್ಯದ ಕರೆಗೆ ಓಗೊಟ್ಟರು. ತನ್ನ ದತ್ತು ಮೊಮ್ಮಗ ಶಿವಲಿಂಗಪ್ಪನಿಗೆ ರಾಜಲಾಂಛನ ತೊಡಿಸಿ ಪಟ್ಟಾಭಿಷೇಕ ಮಾಡಿದರು. ಅಷ್ಟೇ ಅಲ್ಲ, ತಾವೇ ರಾಜಮಾತೆಯಾಗಿ ನಿಂತು ಕಿತ್ತೂರಿನ ಆಡಳಿತದ ಲಗಾಮನ್ನು ತಮ್ಮ ಕೈಗೆತ್ತಿಕೊಂಡರು. ಸಿಂಹಾಸನಕ್ಕೆ ಬಾಲಕರಾಜನಾದರೂ ಆಳ್ವಿಕೆ ನಡೆಯುತ್ತಿದ್ದುದು ಚೆನ್ನಮ್ಮನ ಆದೇಶದ ಮೇರೆಗೆ. ಬ್ರಿಟಿಷರಿಗೆ ಬೇಕಾಗಿದ್ದದ್ದು ಇದೇ ಸಮಯ. ಶ್ರೀಮಂತ ಕಿತ್ತೂರು ಸಂಸ್ಥಾನವನ್ನು ಕೊಳ್ಳೆ ಹೊಡೆಯಲು ಅವರು ಕಾಯುತ್ತಿದ್ದರು. ಧಾರವಾಡದ ಕಲೆಕ್ಟರ್ ಥ್ಯಾಕರೆಗೆ ರಾಜನ ಮರಣದ ಸುದ್ದಿ ತಲುಪಿದ್ದೇ ತಡ ಅವನು ತನ್ನ ಕುತಂತ್ರದ ದಾಳ ಉರುಳಿಸಿದ. ಕಿತ್ತೂರು ಸಂಸ್ಥಾನವನ್ನು ತಕ್ಷಣವೇ ಬ್ರಿಟಿಷ್ ಸರ್ಕಾರಕ್ಕೆ ಒಪ್ಪಿಸಬೇಕು ಎಂದು. ಇಲ್ಲಿ ಒಂದು ಸ್ವಾರಸ್ಯಕರ ಹಾಗೂ ಕರಾಳ ಸತ್ಯವಿದೆ. ಇತಿಹಾಸದಲ್ಲಿ ಕುಖ್ಯಾತವಾದ ಲಾರ್ಡ್ ಡಾಲ್ಹೌಸಿಯ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ಅಧಿಕೃತವಾಗಿ ಜಾರಿಗೆ ಬರಲು ಇನ್ನೂ ದಶಕಗಳೇ ಬೇಕಿತ್ತು. ಆದರೆ ಬ್ರಿಟಿಷರ ರಕ್ತದಲ್ಲಿ ಆ ಕುತಂತ್ರ ಮೊದಲೇ ಬೆರೆತು ಹೋಗಿತ್ತು. ಕಾನೂನು ಬರುವ ಮುನ್ನವೇ ಅದೇ ನೆಪವೊಡ್ಡಿ ಅದೇ ಕಾರಣಗಳನ್ನು ಮುಂದಿಟ್ಟುಕೊಂಡು ಕಿತ್ತೂರಿನಂತಹ ಸ್ವಾಭಿಮಾನಿ ರಾಜ್ಯಗಳನ್ನು ನುಂಗಿ ನೀರು ಕುಡಿಯಲು ಅವರು ಸಂಚು ಹೂದಿದ್ದರು. ಅದು ಕೇವಲ ಆದೇಶವಾಗಿರಲಿಲ್ಲ, ಕಿತ್ತೂರಿನ ಅಸ್ಮಿತೆಗೆ ಒಡ್ಡಿರುವ ಸವಾಲಾಗಿತ್ತು. ಅದಕ್ಕೆ ರಾಣಿ ಚೆನ್ನಮ್ಮ ಕೊಟ್ಟ ಉತ್ತರ ಒಂದೇ: ಕಿತ್ತೂರು ಕೊಡಲ್ಲ, ನಿಮ್ಮ ಜೀವ ಉಳಿಯಲ್ಲ. ರಾಣಿಯ ಈ ಮಾತು ರಾಯಣ್ಣನ ನರನಾಡಿಗಳಲ್ಲಿ ವಿದ್ಯುತ್ ಸಂಚರಿಸುವಂತೆ ಮಾಡಿತು. ತಾಯಿಯ ರಕ್ಷಣೆ ಮಗನ ಧರ್ಮ ಎಂದು ಭಾವಿಸಿದ ರಾಯಣ್ಣ ಯುದ್ಧಕ್ಕೆ ಸನ್ನದ್ಧನಾದ. ಅಂದು ಅವನು ಹಿಡಿದ ಖಡ್ಗ ಬ್ರಿಟಿಷ್ ಸಾಮ್ರಾಜ್ಯದ ಪಾಲಿಗೆ ಮರಣ ಶಾಸನವಾಯಿತು. ರಾಣಿ ಚೆನ್ನಮ್ಮನ ಆ ಸ್ವಾಭಿಮಾನದ ಕರೆಗೆ ಇಡೀ ಕಿತ್ತೂರು ಸೇನೆ ಒಂದೇ ಮನಸ್ಸಿನಿಂದ ಯುದ್ಧಕ್ಕೆ ಸಜ್ಜಾಯಿತು. ಆ ಬೃಹತ್ ಸೇನೆಯ ಮುಂಚೂಣಿಯಲ್ಲಿ ನಿಂತಿದ್ದವರೇ ಸಂಗೊಳ್ಳಿ ರಾಯಣ್ಣ. ಅವರು ಆಗ ಕೇವಲ ದಂಡನಾಯಕರಾಗಿರಲಿಲ್ಲ, ರಾಣಿಯ ಪಾಲಿಗೆ ನಂಬಿಕೆಯ ಬಲಗೈ ಬಂಟನಾಗಿದ್ದರು. ಚೆನ್ನಮ್ಮನ ಒಂದು ಆದೇಶಕ್ಕೆ ಪ್ರಾಣವನ್ನೇ ಪಣಕ್ಕಿಡಲು ಸಿದ್ಧರಿದ್ದ ಅರಮನೆಯ ರಕ್ಷಣಾ ಕೋಟೆಯಾಗಿದ್ದರು ರಾಯಣ್ಣ. ದಿನಾಂಕ ಅಕ್ಟೋಬರ್ 21, 1824. ಅಹಂಕಾರದ ಮೂರ್ತರೂಪದಂತಿದ್ದ ಥ್ಯಾಕರೆ ತನ್ನ ಫಿರಂಗಿ ಪಡೆಯೊಂದಿಗೆ ಕೋಟೆಗೆ ಮುತ್ತಿಗೆ ಹಾಕಿದ. ಸಂಧಾನದ ಎಲ್ಲಾ ದಾರಿಗಳು ಮುಚ್ಚಿದವು. ಇನ್ನುಳಿದಿದ್ದು ರಣರಂಗ ಮಾತ್ರ. ರಾಯಣ್ಣ, ಗುರುಸಿದ್ದಪ್ಪ, ಚೆನ್ನಬಸವಣ್ಣ ಮತ್ತು ಅಮಟೂರು ಬಾಳಪ್ಪನಂತಹ ವೀರರ ನೇತೃತ್ವದಲ್ಲಿ ಕಿತ್ತೂರಿನ ಪಡೆ ಕೋಟೆಯ ಬಾಗಿಲು ತೆರೆದು ಹಸಿದ ಸಿಂಹಗಳಂತೆ ವೈರಿಗಳ ಮೇಲೆ ಎರಗಿತು. ಅದೊಂದು ಭಯಂಕರ ಕಾಳಗ. ಕಿತ್ತೂರು ವೀರರ ಆ ರೌದ್ರಾವತಾರ ಕಂಡು ಬ್ರಿಟಿಷ್ ಸೈನ್ಯ ಅಕ್ಷರಶಃ ತತ್ತರಿಸಿ ಹೋಯಿತು. ರಣರಂಗದ ಗದ್ದಲದ ನಡುವೆ
ಅಮಟೂರು ಬಾಳಪ್ಪನ ಬಂದೂಕು ಗರ್ಜಿಸಿತು. ಆ ಒಂದು ಗುಂಡು ನೇರವಾಗಿ ಕಲೆಕ್ಟರ್ ಥ್ಯಾಕರೆಯ ಎದೆ ಸೀಳಿತು. ಕುದುರೆಯ ಮೇಲಿಂದ ಥ್ಯಾಕರೆ ಉರುಳುತ್ತಿದ್ದಂತೆ ಬ್ರಿಟಿಷ್ ಸೈನ್ಯದ ಧೈರ್ಯವು ಕುಸಿದುಬಿಟ್ಟು. ನಾಯಕನಿಲ್ಲದ ಆ ಪಡೆ ಪ್ರಾಣ ಭಯದಿಂದ ದಿಕ್ಕಾಪಾಲಾಗಿ ಓಡಿತು. ಅಂದು ಕಿತ್ತೂರಿಗೆ ಲಭಿಸಿದ್ದು ಸಾಮಾನ್ಯ ಜಯವಲ್ಲ, ಅದು ದಕ್ಷಿಣ ಭಾರತದ ಇತಿಹಾಸದಲ್ಲೇ ಬ್ರಿಟಿಷರು ಕಂಡ ಅತ್ಯಂತ ಹೀನಾಯ ಸೋಲು. ಈ ಐತಿಹಾಸಿಕ ಗೆಲುವಿನ ಹಿಂದಿನ ಪ್ರಮುಖ ಶಕ್ತಿ ನಮ್ಮ ವೀರ ಸೇನಾನಿ ಸಂಗೊಳ್ಳಿ ರಾಯಣ್ಣ. ಆದರೆ ಬ್ರಿಟಿಷರು ಸೋಲನ್ನು ಅಷ್ಟು ಸುಲಭವಾಗಿ ಒಪ್ಪಿಕೊಳ್ಳುವ ಜಾಯಮಾನದವರಲ್ಲ. ಥ್ಯಾಕರೆಯ ಸಾವು ಬ್ರಿಟಿಷ್ ಸಾಮ್ರಾಜ್ಯದ ಅಹಂಕಾರವನ್ನೇ ಕೆಣಕಿತ್ತು. ಸೇಡಿನಿಂದ ರೊಚ್ಚಿಗೆದ್ದ ಅವರು ಸುಮ್ಮನೆ ಕೂರಲಿಲ್ಲ. ಮದ್ರಾಸ್, ಮೈಸೂರು ಮತ್ತು ಶೋಲಾಪುರಗಳಿಂದ ಒಂದು ಬೃಹತ್ ಸೈನ್ಯವನ್ನೇ ಕಿತ್ತೂರತ್ತ ನುಗ್ಗಿಸಿದರು. ಈ ಬಾರಿ ಅವರು ಬಂದಿದ್ದು ಸೋಲಲು ಅಲ್ಲ, ಕಿತ್ತೂರನ್ನು ನಕ್ಷೆಯಿಂದಲೇ ಅಳಿಸಿ ಹಾಕಲು. ಈ ಬಾರಿ ಬ್ರಿಟಿಷರು ಸಿದ್ಧರಾಗಿಯೇ ಬಂದಿದ್ದರು. ಅವರ ಬಳಿ ಬೆಂಕಿ ಉಗುಳುವ ಆಧುನಿಕ ಫಿರಂಗಿಗಳಿದ್ದವು. ಆದರೂ ಕಿತ್ತೂರಿನ ಸಣ್ಣ ಸೈನ್ಯ ರಾಯಣ್ಣನ ನೇತೃತ್ವದಲ್ಲಿ ಮೃತ್ಯುವನ್ನೇ ಎದುರು ಹಾಕಿಕೊಂಡು ಹೋರಾಡಿತು. ಆದರೆ ವೀರರಿಗೆ ಸೋಲದ ಯುದ್ಧ ದ್ರೋಹಿಗಳ ಕುತಂತ್ರಕ್ಕೆ ಸೋತಿತು. ಕೆಲ ದೇಶದ್ರೋಹಿಗಳು ಕೋಟೆಯ ಗುಟ್ಟು ಬಿಟ್ಟುಕೊಟ್ಟರು, ಮದ್ದಿನ ಮನೆಗೆ ನೀರು ಸುರಿದು ಮೋಸ ಮಾಡಿದರು. ಅಂತಿಮವಾಗಿ ಬೃಹತ್ ಬ್ರಿಟಿಷ್ ಸೈನ್ಯದ ಮುಂದೆ ಕಿತ್ತೂರು ತಲೆಬಾಗಬೇಕಾಯಿತು. ಸ್ವಾಭಿಮಾನದ ತಾಯಿ ರಾಣಿ ಚೆನ್ನಮ್ಮ ಬ್ರಿಟಿಷರ ಸೆರೆಯಾಳಾದರು. ಯುದ್ಧ ಮುಗಿದಿತ್ತು. ಕಿತ್ತೂರಿನ ತಾಯಿ ಬೈಲಹೊಂಗಲದ ಕತ್ತಲು ಕೋಣೆ ಸೇರಿದರು. ಇತ್ತ ರಾಯಣ್ಣ ಸೇರಿದಂತೆ ಅನೇಕ ಯೋಧರನ್ನು ಬ್ರಿಟಿಷರು ಬಂಧಿಸಿದರು. ಆದರೆ ವಿಧಿಯಾಟ ನೋಡಿ, ಬ್ರಿಟಿಷ್ ಅಧಿಕಾರಿಗಳು ರಾಯಣ್ಣನನ್ನು ಒಬ್ಬ ಸಾಧಾರಣ ಸೈನಿಕ ಎಂದು ಭಾವಿಸಿದರು. ಮುಂದೆಂದೂ ಕತ್ತಿ ಹಿಡಿಯಬಾರದು ಎಂದು ಎಚ್ಚರಿಕೆ ನೀಡಿ ಅವನನ್ನು ಬಿಡುಗಡೆ ಮಾಡಿದರು. ಆದರೆ ಅವರಿಗೆ ತಿಳಿದಿರಲಿಲ್ಲ, ಅವರು ಜೈಲಿನಿಂದ ಹೊರಗೆ ಕಳುಹಿಸಿದ್ದು ಸಾಮಾನ್ಯ ವ್ಯಕ್ತಿಯನ್ನಲ್ಲ, ತಮ್ಮ ಸಾಮ್ರಾಜ್ಯವನ್ನೇ ಸುಡಬಲ್ಲ ಕೆಂಡವನ್ನು ಎಂದು. ಬ್ರಿಟಿಷರು ಭಾವಿಸಿದ್ದರು ಸೋಲು ರಾಯಣ್ಣನನ್ನು ಸುಮ್ಮನಾಗಿಸುತ್ತದೆ ಎಂದು. ಆದರೆ ಆಗಿದ್ದೇ ಬೇರೆ.